ಹಬ್ಬ ಹರಿದಿನ ವಿಶೇಷ ಸಮಾರಂಭದ ಸಂದರ್ಭ ಸ್ಥಳೀಯ ಶಾಮಿಯಾನ ಅಂಗಡಿ ಮಾಲೀಕರಿಗೆ ಆರ್ಡರ್ ನೀಡಿ ಸಹಕರಿಸುವಂತೆ ಕುಶಾಲನಗರ ತಾಲೂಕು ಕಾವೇರಿ ಶಾಮಿಯಾನ ಮಾಲೀಕರ ಸಂಘ ಮನವಿ ಮಾಡಿದೆ. ಸಂಘದ ಸಭೆಯಲ್ಲಿ ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ಸದಸ್ಯರಲ್ಲದವರು ಕಾರ್ಯಕ್ರಮದ ಗುತ್ತಿಗೆ ಪಡ್ಕೊಂಡು ವಂಚಿಸ್ತಾ ಇರುವ ಕೆಲವು ಪ್ರಕರಣದ ಬಗ್ಗೆ ಚರ್ಚೆ ನಡೆಸಲಾಯಿತು. ಹೊರ ರಾಜ್ಯದ ಡಿಜೆಗಳು ಇಲ್ಲಿ ರಾರಾಜಿಸುತ್ತಿರುವ ಬಗ್ಗೆ ಪದಾಧಿಕಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಬಗ್ಗೆ ಮಾತನಾಡಿದ ಸಂಘದ ಅಧ್ಯಕ್ಷ ಮಣಿ, ಕಾವೇರಿ ಶಾಮಿಯಾನ ಮಾಲೀಕರ ಸಂಘ ಈಗಾಗಲೇ ನೋಂದಾಯಿಸಿಕೊಂಡಿದ್ದು 45 ಮಂದಿ ಸದಸ್ಯರನ್ನು ಹೊಂದಿದೆ. ಮುಂದೆ ಕೂಡ ಹೆಚ್ಚಿನ ಸದಸ್ಯತ್ವದ ಗುರಿ ಹೊಂದಲಾಗಿದೆ. ಇತ್ತೀಚೆಗೆ ಸದಸ್ಯರಲ್ಲದವರು ಕೂಡ ಕಾರ್ಯಕ್ರಮಗಳ ಗುತ್ತಿಗೆ ಪಡೆದುಕೊಳ್ತಾ ಇರುವುದು ಕಂಡುಬಂದಿದೆ. ಅಂಗಡಿ ಇಲ್ಲದೆ ಸದಸ್ಯತ್ವ ಪಡೆಯದೆ ಈವೆಂಟ್ ಮ್ಯಾನೇಜ್ಮೆಂಟ್ ಹೆಸರಲ್ಲಿ ನೇರವಾಗಿ ಗುತ್ತಿಗೆ ಪಡೆಯುವ ಕೆಲಸಕ್ಕೆ ಕೆಲವರು ಮುಂದಾಗಿದ್ದಾರೆ. ಈ ಪೈಕಿ ಕೆಲವರು ಮುಂಗಡ ಹಣವನ್ನು ಪಡೆದುಕೊಂಡು ವಂಚಿಸಿದ ಪ್ರಕರಣಗಳಿವೆ. ನಮ್ಮ ಸಂಘದ ಪದಾಧಿಕಾರಿಗಳು ಹಗಲು ರಾತ್ರಿ ಎನ್ನದೇ ಸೇವೆಯನ್ನು ಒದಗಿಸ್ತಾ ಇದ್ದು, ಸಂಘ ಸಂಸ್ಥೆಗಳು ಇಲಾಖೆಗಳು ನೇರವಾಗಿ ಅಧಿಕೃತ ಮಾಲೀಕರಿಗೆ ಗುತ್ತಿಗೆ ನೀಡಬೇಕಾಗಿದೆ ಎಂದರು. ಏನಾಗಿದೆ ಅಂದ್ರೆ ನಾವು ಮಡಿಕೇರಿ ಜಿಲ್ಲಾ ಒಂದು ಸಮಿತಿಯಿಂದ ಮೊನ್ನೆ ಒಂದು ಆದೇಶ ಆಗಿದೆ. ಪ್ರೆಷರ್ ಮೀಟ್ ಬಳಕೆ ಮಾಡುವುದು ತಪ್ಪು. ಕೊಡಗಿನಲ್ಲಿ ಪ್ರೆಷರ್ ಮೀಟ್ ಅನ್ನು ನಿಷೇಧಿಸಲಾಗಿದೆ. ಯಾರು ಕೂಡ ಪ್ರೆಷರ್ ಮೀಟ್ ಬಳಕೆ ಮಾಡುವಂಗಿಲ್ಲ ಡಿಜೆ, ಆಯ್ತಾ. ಮತ್ತೆ ಇನ್ನೊಂದು ಏನು ಅಂದ್ರೆ, ನಮ್ಮ ಈ ತಾಲೂಕಿನಲ್ಲಿ ನಾವು ಕಳೆದ ಸುಮಾರು ವರ್ಷಗಳಿಂದ ಅಂಗಡಿ ಬಾಡಿಗೆ ಕಟ್ಕೊಂಡು ಲಕ್ಷಗಟ್ಟಲೆ ಬಂಡವಾಳ ಹಾಕೊಂಡು ನಾವೆಲ್ಲರೂ ಸಾವು ನೋವಿಗೆಲ್ಲ ಒಂದು ಪೀಸ್ ಶಾಮಿಯಾನ ಹಾಕಕ್ಕೆ ನಾವು ಬೇಕು. ಆದರೆ ಗಣಪತಿ ಫಂಕ್ಷನ್ ಬಂದಾಗ ಕೆಲವು ಗ್ರಾಹಕರು, ಕೆಲವು ಸಮಿತಿಯವರು ನೇರವಾಗಿ ಕೇರಳದಿಂದ ಮತ್ತೆ ಹೊರ ಜಿಲ್ಲೆಗಳಿಂದ ಡಿಜೆ ತರಿಸೋದು, ಆರ್ಚ್ ತರಿಸೋದು, ಮತ್ತೆ ರಥಗಳು ತರಿಸೋದು ಇದನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ರೀತಿ ಮಾಡಕ್ ಹೋಗಬೇಡಿ. ನಮ್ಮಲ್ಲೇ ಇಲ್ಲಿ 45 ಅಂಗಡಿಲಿ 45 ಜನ ನಮ್ಮಲ್ಲಿ ಸದಸ್ಯರಿದ್ದಾರೆ. ನಮ್ಮಲ್ಲಿ ಡಿಜೆ ಇದೆ, ಮತ್ತೆ ಆರ್ಚ್ಗಳಿದೆ, ರಥಗಳಿದೆ, ಎಲ್ಲ ನಮ್ಮಲ್ಲೇ ಇರ್ಬೇಕಾದ್ರೆ ಇವರು ಹೊರ ರಾಜ್ಯ ಹೊರ ಜಿಲ್ಲೆಯಿಂದ ತರಿಸೋದು ಅದು ನಮಗೆ ಸೂಕ್ತವಲ್ಲ. ಯಾಕಂದ್ರೆ ನಮ್ಮವರಿಗೆ ಅನ್ನ ಕೊಡಿ, ನಾವು ನಮ್ಮಲ್ಲಿ ಇಲ್ಲದ್ರು ನಾವೇ ತರಿಸ್ಕೊಳ್ತೀವಿ ನಮ್ಮ ಸಂಘದ ಮೂಲಕ. ಯಾಕಂದ್ರೆ ಈ ಕಳ್ಸೋದು ಏನಾಗಿದೆ ಅಂದ್ರೆ, ಮತ್ತೆ ಇನ್ನೊಂದು ಏನು ಅಂದ್ರೆ, ಬಂಡವಾಳನೇ ಇರಲ್ಲ. ಲ್ಯಾಪ್ಟಾಪ್ ಹಿಡ್ಕೊಂಡು ಸುಮ್ಮನೆ ನನ್ನ ಹತ್ರ ಡಿಜೆ ಇದೆ, ನನ್ನ ಹತ್ರ ರಥ ಇದೆ ಅಂತೇಳಿ ಕೆಲವು ಖಾಸಗಿ ವ್ಯಕ್ತಿಗಳು, ಅವ್ರಿಗೆ ಅಂಗಡಿ ಇಲ್ಲ, ಅವರಿಗೆ ಇಲ್ಲಿ ಸದಸ್ಯರು ಕೂಡ ಅಲ್ಲ, ಅವರುಗಳು ಮನೆ ಗಣಪತಿ ಎಲ್ಲಿ ಕೊಡ್ತಾರೆ, ಎಲ್ಲಿ ಮದುವೆ ಆಯ್ತದೆ ಅಲ್ಲಿ ಡೈರೆಕ್ಟ್ ಅವರೇ ಹೋಗೋದು, ಈವೆಂಟ್ ಇದೆ ಅಂತೇಳಿ ಅಡ್ವಾನ್ಸ್ ಇಸ್ಕೊಳ್ಳೋದು. ಕಳೆದ ಬಾರಿ ನಮಗೆ ಮಾಹಿತಿ ಬಂದಂಗೆ 1 ಲಕ್ಷಕ್ಕೂ ಹೆಚ್ಚು ಹಣವನ್ನು 4-5 ಜನ ತಗೊಂಡು ಅವರು ಡಿಜೆ ಹಾಕ್ತೀನಿ ಅಂತೇಳಿ ಡಿಜೆನೂ ಹಾಕಿಲ್ಲ, ಅವರು ಸಿಕ್ಕಿಲ್ಲ. ಆದ್ರೆ ದಯವಿಟ್ಟು ಆ ರೀತಿ ಮೋಸ ಹೋಗ್ಬೇಡಿ. ನೋವಿನಲ್ಲಿ ಯಾರು ಸ್ಪಂದಿಸ್ತಾ ಇಲ್ಲ. ಕಷ್ಟ ಅಂದ್ರೆ ರಾತ್ರಿ ಮಧ್ಯರಾತ್ರಿ ಅಂತ ಸಮೇತ ಶಾಮೆ ನೋಡಿದ್ದೀವಿ. ದಯವಿಟ್ಟು ನಮ್ಮ ಸಂಘದಲ್ಲಿರೋ 45 ಜನ ಸಂಘಗಳಿದ್ದಾರೆ. ನಮ್ಮನ್ನು ನಂಬಿಕೊಂಡು ಲೇಬರ್ಗಳು ಸಮೇತ ಒಂದು 100 ಜನ 120 ಜನ ಇದ್ದಾರೆ ನಮ್ಮ ಸಂಘದಲ್ಲಿ, ನಮ್ಮ ಶಾಮಿಯಾನ ಸಂಘದಲ್ಲಿ. ಅವರು ಸಮೇತ ನಮ್ಮನ್ನ ನಂಬ್ಕೊಂಡು ಅವರು ಇದ್ದಾರೆ. ಅವ್ರಿಗೂ ಮೋಸ ಆಗಬಾರ್ದು. ಹೊರ ರಾಜ್ಯದಿಂದ ಬಂದು ಇಲ್ಲಿ ಮಾಡ್ತಾರೆ. ನಾವು ಹೊರ ರಾಜ್ಯದಿಂದ ಕೆಲಸ ಅಲ್ಲಿ ಮಾಡ್ಬೇಕಾದ್ರೆ ಅಲ್ಲಿಯವರಿಗೆ ಮಾತ್ರ ಪರ್ಮಿಷನ್ ಕೊಟ್ಟು ಅವ್ರ ಕಡೆಯಿಂದ ಹೋಗ್ಬೇಕು. ನಾವು ಅಷ್ಟೇ ನಮ್ಮ ಸಂಘದಲ್ಲಿ ಇಲ್ಲಿಂದ ನಮ್ಮ ಹತ್ರ ಹೋದ್ರೆ ನಮಗೂ ಒಂದು ಬೆಲೆ ಇರ್ತದೆ ಅಂತ ನಾವು ಕೇಳ್ಕೊತೀವಿ. ಹಿಂಗೆ ಅಂತ ತೋರಿಸ್ದಾಗ ಏನಾಯ್ತದೆ ಅಂದ್ರೆ, ಬಂದ್ಬಿಟ್ಟು ಹಿಂಗೆ ಒಪ್ಕೊಂಡು ಅಲ್ಲಿಂದ ಬೈಕ್ ಹೋಗ್ತಾರೆ. ಬಂದಾಗ ಏನೋ ಐಟಮ್ ಮಧ್ಯೆ ಪಂಚರ್ ಆಯ್ತು ಅಂತ ಟೈಮ್ ಸಡನ್ ಫೋನ್ ಮಾಡ್ತಾರೆ ನಮ್ಗೆ, ಹೇಳಿದ್ದು ನಮ್ಮ ಹುಡುಗರಿಗೆ ಏನೋ ಸಡನ್ ಆಗಿ ಆಗ್ಲಿಲ್ಲ. ಯೂಟ್ಯೂಬ್ ಅಲ್ಲಿ ಇವೆಂಟ್ ಅಂತ ಹೇಳಿ ಆವಳಿಯಾಗಿದೆ, ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ. ಅವ್ರ ಹತ್ರ ಏನೂ ಇರಲ್ಲ, ಒಂದು ಬಲೂನ್ ಡೆಕೋರೇಷನ್ ಮಾಡ್ಕೊಡ್ತೀವಿ ಅಂತ ಹೇಳಿ 2 ಸ್ಟ್ಯಾಂಡ್ ತಗೊಂಡು ಬರ್ತಾರೆ. ನಮ್ಮಲ್ಲಿ ಇಲ್ಲಿ ಕೆಲವರ ಹತ್ರ ಬಂದ್ಬಿಟ್ಟು, ಸರ್ ನಮ್ಮ ಮನೆದು ಡೆಕೋರೇಷನ್ ಉಂಟು ಅಂತ ನಮ್ಮವ್ರ ಹತ್ರ ಐಟಮ್ ತಗೊಂಡಿದ್ದಾರೆ. ನಮ್ಮ ಹತ್ರ 500 ರೂಪಾಯಿ ತಗೊಂಡು ಅವ್ರು 200 ರೂಪಾಯಿ 300 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಬೇಡ, ನಿಮಗೆ ಇಲ್ಲಿ ಇಷ್ಟೊಂದು ಅಂಗಡಿ ಕುಶಾಲನಗರ ತಾಲೂಕಿನಲ್ಲಿ ಶಿರಂಗಾಲದಿಂದ ಹಿಡಿದು ನೆಲ್ಲಿಯೂರಿಕೇರಿ ಗಂಟ ನಮ್ಮ ವ್ಯಾಪ್ತಿ ಇದೆ. ಶಿರಂಗಾಲ ಪಂಚಾಯಿತಿ, ತೊರೆನೂರು ಪಂಚಾಯಿತಿ, ಹೆಬ್ಬಾಲೆ ಪಂಚಾಯಿತಿ, ಕೂಡಿಗೆ ಪಂಚಾಯಿತಿ, ಕುಶಾಲನಗರ ಪುರಸಭೆ ವ್ಯಾಪ್ತಿ, ಕುಟ್ಟೇಶ್ವರ ಪಂಚಾಯಿತಿ, 7ನೇ ಹೊಸಕೋಟೆ ಪಂಚಾಯಿತಿ, ಕೊಡಗರಳ್ಳಿ ಪಂಚಾಯಿತಿ, ಶುಂಠಿಕೊಪ್ಪ ಪಂಚಾಯಿತಿ, ನೆಲ್ಲಿಯೂರಿಕೇರಿ, ವಾಲ್ನೂರು, ನಂಜನಪಟ್ಟಣ, ಇಷ್ಟು ನಮ್ಮ ವ್ಯಾಪ್ತಿ ಇದೆ. ನಮ್ಮಲ್ಲಿ ಇನ್ನೂ ಒಂದು ಏನು ಅಂದ್ರೆ, ನಮ್ಮಲ್ಲಿ ಇಷ್ಟು ವ್ಯಾಪ್ತಿ ಇದ್ರೂ ಕೂಡ ಶುಂಠಿಕೊಪ್ಪ ಭಾಗದಲ್ಲಿ ಕೆಲವರು ನಮ್ಮಲ್ಲಿ ಸದಸ್ಯರಾಗಿಲ್ಲ. ಅವ್ರಗಳಿಗೆ ನಾವು ಈಗಾಗಲೇ ಏನ್ ಮಾಡಿದೀವಿ ಅಂದ್ರೆ, ನಾವು ಯಾರು ಕೂಡ ಅವರಿಗೆ ಯಾವುದೇ ಸಾಮಗ್ರಿಗಳನ್ನು ಕೊಡುವಂತಿಲ್ಲ, ಅವ್ರ ಹತ್ರ ನಾವು ತಗೊಳ್ಳೋಂತಿಲ್ಲ ಅಂತ ಈಗ ನಾವು ಸಂಘದಲ್ಲಿ ನಿಶ್ಚಯ ಮಾಡಿದ್ದೀವಿ. ಎಲ್ಲರೂ ಆದಷ್ಟು ಬೇಗ ಸಂಘ ಸದಸ್ಯರಾಗಿ ನಾವೆಲ್ಲ ಒಂದು ಒಕ್ಕೂಟದಿಂದಿದ್ರೆ ನಾವೇನ್ ಬೇಕಾದ್ರೂ ಹೋರಾಟ ಮಾಡ್ಬೋದು. ಈ ಸಂದರ್ಭ ಸಂಘದ ಗೌರವಾಧ್ಯಕ್ಷ ನಾಗೇಂದ್ರ, ಸಂಘದ ಉಪಾಧ್ಯಕ್ಷ KN ವಿಶ್ವನಾಥ್, ರವಿ TM, ಪ್ರಧಾನ ಕಾರ್ಯದರ್ಶಿ KG ಸೈಫ್, ಕಾರ್ಯದರ್ಶಿ ನವೀನ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ MS ಚಂದರಾಜು, ಖಜಾಂಚಿ ಸಂತೋಷ್, ನಿರ್ದೇಶಕರಾದ AS ಕೃಷ್ಣ, ಕಾಂತರಾಜು ಪಾಲ್ಗೊಂಡಿದ್ದರು.